ನನ್ ನಂಬರ್ ಯಾರ್ ಕೊಟ್ಟಾರಂತ ಗೊತ್ತಾಗ್ಬೇಕು ಮಾತ್ರ ಅವ್ರಿಗೆ ಸರಿಯಾಗಿ ಮಾಡ್ತೀನಿ ಮೊದ್ಲು ಹಬ್ಬವ. ಹಬ್ಬ ಮಾಡ್ತೀಯೋ ತಿಥಿ ಮಾಡ್ತೀಯೋ ನನ್ಗೆ ಅದು ಗೊತ್ತಿಲ್ಲ. ಫಸ್ಟು ನಿಮ್ಮ ಅಣ್ಣ ಲೈನಲ್ಲಿ ಅವರೇ ತಾನೆ? ನಿಜ ಹೇಳ್ಬಿಡು. ಹಲೋ ಹಲೋ, ಹಾ ಹೇಳಿ. ಇದು ರಮ್ಯಾ ಮೇಡಮಾ? ಹಾ ಎಲ್ಲಿದ್ದೀರಾ ಮೇಡಮ್? ಪಾರ್ಲರಲ್ಲ ಮನೇಲಿದ್ದೀರಾ? ಯಾಕೆ, ಯಾರು? ನಾನು ಇಲ್ಲಿ ಪ್ರಸಾದ್ ಅಂದ್ಬಿಟ್ಟು ಹಾ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಏನು ಮೇಡಮ್, ಇಲ್ಲಿ ನಮ್ಮ ಏರಿಯಾದಲ್ಲಿ ಗಣಪತಿ ಕೂರ್ಸವ್ರೆ. ಇಲ್ಲಿ ಒಂದು ಕ್ವಿಜ್ ಕಾಂಪಿಟೇಷನ್ ಮಾಡ್ಗವ್ರೆ. ಅದರಲ್ಲಿ ಒಂದು ಪ್ರಶ್ನೆ ಕೇಳೋರೆ. ಏನಂತಂದರೆ, ಇಬ್ಬರು ಹೆಂಗಸರು 10 ವರ್ಷ ಜೈಲಲ್ಲೇ ಒಂದೇ ಕೋಣೆಯಲ್ಲಿ ಇದ್ದರು. ಒಂದಿನ ಅವ್ರಿಗೆ ಇಬ್ರಿಗೂ ರಿಲೀಸ್ ಆಯ್ತದೆ. ವಾಪಸ್ಸು ಈಚೆ ಬಂದ ತಕ್ಷಣ ಒಬ್ರಿಗೊಬ್ರು ಹೇಳ್ತಾರಂತೆ, ಸರಿ ನಾ ಬರ್ತೀನಿ ಕಣೆ, ಬಾಕಿ ವಿಚಾರ ಎಲ್ಲ ಫೋನಲ್ಲಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಇಬ್ಬರು ಅವ್ರವ್ರ ಮನೆಗೆ ಹೊಟ್ಟೋಯ್ತಾರಂತೆ. 10 ವರ್ಷ ಜೈಲಲ್ಲಿ ಒಂದೇ ರೂಮಲ್ಲಿದ್ರೂ ಈಚೆ ಬಂದ ತಕ್ಷಣ ಯಾಕೆ ಅವರು ಫೋನಲ್ಲಿ ಮಿಕ್ಕಿದ್ದಲ್ಲೇ ಹೇಳ್ತೀನಿ ಅಂತ ಅಂದ್ಬಿಟ್ಟು ಅವ್ರವ್ರ ಮನೆಗೆ ಹೋಗ್ತಾರೆ. ಅಂಥ ವಿಚಾರ ಏನಿರ್ತದೆ ಅಂತ ಕೇಳವ್ರೆ. ಏನಿರ್ಬೋದು ನಿಮ್ಮ ಪ್ರಕಾರ? ನಿಮಗೆ ನಂಬರ್ ಕೊಟ್ಟದ ಯಾರು? ನಂದ ಇಲ್ಲಿ ಭಾರತೀಯವರು. ಯಾವ ಭಾರತೀಯರು? ನಿಮ್ಮ ಹತ್ರ ಏನೋ ಫೇಶಿಯಲು ಮತ್ತು ಇದೆಲ್ಲ ಮಾಡಿಸ್ಕೊಳಕ್ಕೆ ಬರ್ತಾರಂತಲ್ಲ. ಯಾವ ಊರವರು? ನಾಗಮಂಗ್ಲದವರು. ನಾಮಂಗಲನ? ಹ್ಞೂ. ಏನು ವರ್ಕ್ ಮಾಡೋದವರು? ಅಲ್ಲ, ಡೀಟೇಲ್ಸ್ ಕೊಟ್ರೇನಾ ನೀವು ಉತ್ತರ ಹೇಳೋದು? ಸರ್, ನೀವು ಯಾರು ಅಂದರೆ ನನಗೆ ಗೊತ್ತಿಲ್ಲ. ನಾನು ಸುಮ್ಮನೆ ನೀವೇನೋ ಕೇಳ್ತಾರೆ ನನಗೆ ಹೇಳ್ಬಿಡ್ಬೇಕಾ? ಯಾರು ನಂಗೆ ನಂಬರ್ ಕೊಡೋದು ಹೇಳಿ? ಅಯ್ಯೋ ನಮ್ಮವ್ವ ತಾಯಿ, ಏನು ಸುಮ್ಮನೆ ಏನೂ ಕೇಳ್ತಾ ಇಲ್ಲ. ಅಲ್ಲಿ ಈ ಬೆಂಗೂಸರು 10 ವರ್ಷ ಒಂದೇ ರೂಮಲ್ಲಿ ಜೈಲಲ್ಲಿ ಇರ್ತಾರೆ. ನಂಗೆ ಗೊತ್ತಿಲ್ಲ. ಅದನ್ನ ಬೊಗಳ್ಬೇಕು ತಾನೆ ಅವಾಗಲೇ. ಓಯ್, ಬೊಗ್ಳಬೇಕು ಅಂತಂದ್ರೆ ಏನು? ಯಾರು ನಂಬರ್ ಕೊಟ್ಟಿದ್ದು ನಿಮಗೆ? ಎಲ್ಲ ಕೇಳ್ಕೊಬಿಟ್ಟು ಪ್ರಶ್ನೆ ಎಲ್ಲ ಇವಾಗ ತಲೆಗೇನು ಹೊಡಿತಿಲ್ವೇನೋ? ಮಡಕೆ ಆಗೈತೆ ತಲೆ. ನನಗೆ ಗೊತ್ತಿಲ್ಲ, ಅದಕ್ಕೆ ನನ್ನ ನಂಬರ್ ಕೊಟ್ಟೋದು ಯಾರು ಅಂತ ನಾನು ನಿಮ್ಮನ್ನು ಕೇಳ್ತಿರೋದು. ಸರಿ ಅದೇ ಫಸ್ಟೇ ಹೇಳಿದ್ರೆ ಏನು ಇದಾಯ್ತಾಯ್ತು ದೊಡ್ಡ ರೋಗ. ಯಾರು ನೀವು? ಈ ಅಂದ್ರೆ ಅದೇ ಇಲ್ಲಿ ಬಾಯಿಗೆ ತಂದು ಕ್ಲಿಪ್ ಹಾಕ್ಬೇಕಾಯ್ತದೆ ಅಲ್ಲಿ. ಹಲೋ ಹಲೋ, ಯಾರು ನಂಬರ್ ಕೊಟ್ಟಿದ್ದು ನಿಮ್ಗೆ? ನಂದ ಹೇಳಿಲ್ಲ ಅವಾಗಲೇ. ಏನು ಮಾಡಿಕೊಂಡಿದ್ರಿ ಕಿವಿಗೆ? ಅದೇ ಯಾವ ಭಾರತಿ? ಅಲ್ಲಿ ಊರ ಹೆಸರು ಹೇಳಿದ್ದೀನಿ. ಅವಾಗೇನಾಗಿತ್ತು ಕಿವಿಗೆ? ಯಾವ ನಾಮಂಗ್ಲ? ಎಲ್ಲ ಗೊತ್ತಿದ್ದು ಹಿಂಗೆ ಸುಮ್ಮನೆ ಕೆದಕ್ತಾ ಇರೋದಾ? ಯಾರು ಅಂತ ಗೊತ್ತಿಲ್ಲ. ಸುಮ್ಮನೆ ತಲೆ ತಿನ್ಬೇಡಿ. ಏಯ್ ಲೂಸು, ನನ್ಗೆ ಅದೇ ಈಗ ನನ್ನ ಕೋಪ್ ಕಿಪ್ ಹತ್ತಿದ್ರೆ ನಾನು ಫೋನ್ ಇರೋ. ಯಾರು ನೀನು? ಪುನಃ ಅಲ್ಲಿ ಹಾಕಿದ ಕ್ಯಾಸೆಟೆ ಹೇಳ್ತಾ ಇಲ್ವಾ? ಭಾರತಿ ನಾಗಮಂಗ್ಲದವ್ರು ಕೊಟ್ಟಿದ್ದು ಅಂತ. ಇದ್ಯಾಕೆ ಹಿಂಗೆ ಆಡ್ತಾ ಇರೋದು ಕೋತ್ಕೋತಿತಾರ ಇಲ್ಲಿ? ಅಯ್ಯೋ, ಇವಾಗ ಹೇಳಿದ್ನಲ್ಲ ಗೊತ್ತಿಲ್ಲ ಅಂತ. ಮತ್ತೆ ಯಾಕೆ ಡೀಟೇಲ್ಸ್? ಯಾವ ಭಾರತಿ, ಎಲ್ಲಿ ಅವರು, ಏನು ಎತ್ತಂತ ಯಾಕೆ ಡೀಟೇಲ್ಸ್ ಕೇಳ್ಕೋಬೇಕಾಗಿತ್ತು? ಕಟ್ ಮಾಡು ಫೋನ ಸುಮ್ಮನೆ. ಏನು ಕಟ್ ಮಾಡೋದು? ಬಂದರೆ ಕಟ್ ಮಾಡ್ತೀನಿ ಉದ್ದಾಗಿರೋದನ್ನ, ಅದು ಬೇರೆ ಪ್ರಶ್ನೆ. ಹಲೋ, ನಾನು ತಲೆ ಕೆಟ್ರೆ ಪಿತ್ತ ನೆತ್ತಿಗೆ ಇದ್ರೀಗ ಪಾರ್ಲರ್ ಹತ್ತನೇ ಬಂದ್ಬಿಡ್ತೀನಿ ಅಂತ ಹುಚ್ಚು ನನ್ನ ಮಗ ನಾನು. ಓಯ್, ಗೊತ್ತಿಲ್ಲ ಮಾತಾಡ್ಕೊಂಡು ಕುತ್ಕೊಳಕ್ ನಂಗೆ ಇದಾ? ಸುಮ್ ಫೋನ್ ಕಟ್ ಮಾಡಿ ಅಂತ ಹೇಳ್ತಾ ಅಂತಾನೆ. ಮೋಸ್ಟ್ಲಿ ಇದೇ ಇರಬೇಕು. ಏನು? ಅದೇನೋ ನನಗೇನು ಇದ ಅಂತಂದ್ರೆ ಅಂದಲ್ಲ, ಅದೇ ಇರಬೇಕು. ಹೋಗಿ ಟೆಸ್ಟ್ ಮಾಡಿಸ್ಕೊ ಫಸ್ಟು. ಆಯ್ತು, ಮಾಡಿಸ್ಕೊತೀನಿ ಬಿಡು. ನನಗೆ ಹೇಳಕ್ಕೆ ಉದ್ದ ಆಯ್ತೈತೆ ಹೇಳ್ತಾ ಇದ್ದೀನಿ. ಸರಿ, ಯಾರು ನೀವು? ಸರಿ ಹೋಗ್ಲಿ, ಆಯಿತು. ನಾನು ಏನು ಕೇಳಿದೆ ಅಂತ ನಾನು ಹೇಳಿ ಒಂಚೂರು. ನಂಗೆ ಗೊತ್ತಿಲ್ಲ. ಅದು ಮರ್ತೋಯ್ತಾ? ಏನಾಯ್ತು ಹಬ್ಬ ಆದ್ಮೇಲೆ? ಸುಮ್ ಫೋನ್ ಕಟ್ ಮಾಡ್ತೀವಿ. ಹಲೋ, ಹೇಗೆ ಅಂತಂದ್ರೆ ನಂಗೆ ತಿಕ್ಲತ್ಬಿಟ್ರಿ ಇವಾಗ. ಅದೇ ಹುಚ್ಚು ಮಲಗ್ರ ಬರ್ಸ್ಬಿಡ್ತೀನಿ. ಸರಿ, ಏನಾಗಬೇಕು? ಏನು ಹೇಳಿದೆ ನಾನು ಅವಾಗಿಂದ? ನನ್ನ ಟೈಮು ವೇಸ್ಟ್ ಮಾಡಿಸ್ಕೊಂಡು ಯಾಕೆ ಹಿಂಗೆ ನನಗೆ ಹಿಂಗೆ ಇದು ಮಾಡ್ತಾ ಇರೋದು? ನನಗೆ ಗೊತ್ತಿಲ್ಲ ಅನ್ನಲ್ಲ. ನನಗೆ ಗೊತ್ತಿಲ್ಲ ಅಂದಮೇಲೆ ನೀವೇ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ನನಗೆ ಫೋನ್ ಮಾಡ್ತಾ ಇರೋದು. ಸರಿ, ಏನು ಗೊತ್ತಿಲ್ಲ ಅಂತನಾರು ಹೇಳ್ಬೇಕು ತಾನೇ ನನಗೆ? ಅಣ್ಣ, ನೀನು ಏನು ಮಾತಾಡ್ತಿದ್ಯಾ? ಕನ್ನಡ. ಏನು ಹೇಳ್ಬೇಕು ನನಗೆ? ನನ್ನನ್ನು ಕೇಳಿದ್ರೆ ಏನು ಹೇಳಬೇಕು ಅಂತ ನಾನೇನು ಹೇಳಿ? ಸರಿ, ಈಗ ಏನಾಗ್ಬೇಕು ನಿಮಗೆ? ಏನಕ್ಕೆ ಫೋನ್ ಮಾಡ್ತಾ ಇದ್ದೀರಾ ನನಗೆ? ಒಂದು ನಿಮಿಷ ತಣ್ಣಗೆ ಕೇಳಿದ್ರೆ ಎಲ್ಲ ಅರ್ಥ ಆಯ್ತದೆ. ಒಂದು ನಿಮಿಷ ತಣ್ಣಗೆ ಕೇಳು. ಆಯ್ತು ಹೇಳಿ. ಈಗ ಇಬ್ರು ಹೆಂಗಸರು 10 ವರ್ಷ ಜೈಲಲ್ಲಿ ಒಂದೇ ರೂಮಲ್ಲಿ ಇರ್ತಾರೆ. ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ನಂಗೆ ಗೊತ್ತಿಲ್ಲ. ಏನು ಗೊತ್ತಿಲ್ಲ? ನಂಗೆ ಸುಮ್ಮನೆ BP ಹತ್ತಿಸ್ಬೇಡ. ಸುಮ್ಮನೆ ಫೋನ್ ಕಟ್ ಮಾಡ್ಬಿಟ್ರೆ ಸರಿ. ಯಾರು ಅಂತ ಹೇಳ್ಬಿಟ್ರೆ ಸರಿ. ನಿನಗೆ BP ಹತ್ತದ? ಯಾರು ಅಂತ ಹೇಳ್ಬೇಡ, ನಂಬರ್ ಯಾರು ಕೊಟ್ಟರು ಅಂತ ಹೇಳು. ಏನು ಮಾಡ್ತೀಯ? ನಾನು ನನ್ನ ಬಂಗ ನಾನೇನೋ ಮಾಡ್ಕೊತೀನಿ. ಅವ್ರಿಗೇನಾರು ಮಾಡ್ಬಿಟ್ಟು ನೀ ಜೈಲ್ಗೆ ಹೊಟ್ಟೋಯ್ತೀಯ? ಅವ್ರಿಗೆ ಏನಾರು ಮಾಡ್ಬಿಟ್ಟು ಜೈಲ್ಗೆ ಹೋಗ್ಬಿಟ್ಟು 10 ವರ್ಷ ಇದ್ಬಿಟ್ಟು ಆಮೇಲೆ ಏನಾಯ್ತು ಅಂತ ಬಂದು ಹೇಳ್ತೀನಿ. ಈ ತಗಡು ಪ್ರಶ್ನೆ ಉತ್ತರ ಕೇಳಕ್ಕೆ ನಾನು 10 ವರ್ಷ ಕಾಯ್ಕೊಂಡು ಕೂತ್ಕೋಬೇಕಾ ಇಲ್ಲಿ?
ಏನು ಅಂತ ನಂಗೆ ಅದಕ್ಕೆ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ. ಅದಕ್ಕೆ ಹಿಂಗೆ ಒಳ್ಳೆ ಹುಚ್ಚು ಮೊಲಗರ ಬಂದೊಳಂಗೆ ಆಡಿದ್ರೆ ನನಗೆ ಗೊತ್ತಿಲ್ಲ, ಮತ್ತೆ ಫೋನ್ ಮಾಡ್ಬಿಡಿ. ಹಲೋ, ನನ್ನ ಪಕ್ಕ ಗೊತ್ತಾಯ್ತು ನಿಂಗೆ ಯಾಕೆ ಹಿಂಗೆ ಆಯ್ತೈತೆ ಅಂತ. ಏನು ಹಬ್ಬದಲ್ಲೇನೋ ಚಂದ್ರ ನೋಡ್ಬಿಟ್ಟಿದ್ಯಾ? ಹೌದು ನೋಡಿದೀನಿ. ನೀ ಅಷ್ಟು ಗೊತ್ತಾಯ್ಕಿಲ್ವಾ ನೋಡಬಾರ್ದು ಅಂತ? ಯಾಕೆ ನೋಡಿದ್ರೆ ಏನಾಗ್ತದೆ? ಓ ನಿನ್ಗೆ ಆ ಕಥೆನೇ ಗೊತ್ತಿಲ್ವಾ? ಈ ಕತೆ ಹೇಳ ನಾನು ಈಗ ಒಂದ್ಸಲ ಕೃಷ್ಣ ಬೇಡ ಕೊಳಲು ಬೇಡ ಬೇಡ ಇಟ್ಕೊಂಡು ಬೇಡ ಬೇಡ ಇಲ್ಲ 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 ಏನು ಹೇಳ್ಬೇಡಿ. ನಾನ್ ನನಗೆ ಮಾತಾಡಕ್ ಟೈಮ್ ಇಲ್ಲ. ನಿಮ್ ಜೊತೆ ಮಾತಾಡ್ಕೊಂಡು ಕುತ್ಕೊಳಕ್ ನಂಗೆ ಸಿಕ್ಲಾ? ನಿನ್ಗೆ ಅದೇ ಆಗಿರೋದು ಇವಾಗ. ಚಂದ್ರು ನೋಡ್ಬಿಟ್ಟು ಫಸ್ಟ್ ಕತೆನೇ ಗೊತ್ತಿಲ್ಲ ನಿನಗೆ. ಇಲ್ಲಿ ನೀನು ಹಬ್ಬ ಮಾಡ್ತೀನಿ ನೀನು. ಸುಮ್ ಫೋನ್ ಕಟ್ ಮಾಡಿ. ನಿನಗೆ ಹಬ್ಬದ ಮಹತ್ವನೇ ಗೊತ್ತಿಲ್ಲ. ನಿನಗೆ ಫಸ್ಟ್ ಅದನ್ನ ತಿಳಿಸ್ಬೇಕು. ನಿನಗೆ ಒಂದ್ಸಲ ಕೃಷ್ಣ ತಿಳ್ಸಕ್ಕೆ ನನಗೆ ಬೇಜಾನ್ ಜನ ಅವರೇ ನಮ್ಮನೆ ಅವರೇ. 3 ಕತೆ ವಯಸ್ಸಾಗೈತೆ, ಇಷ್ಟು ವರ್ಷ ಆಗಿದ್ರು ನಿನಗೆ ಚಂದ್ರನ ಯಾಕೆ ನೋಡಬಾರ್ದು ಅಂತಾನೆ ಗೊತ್ತಿಲ್ಲ. ಇನ್ನೇ ನೀನು ದಬಾಕ ತಿಳ್ಕೊಂಡ್ ನಾ ಏನ್ ಮಾಡೋಣ ಅದನ್ನ? ಅಯ್ಯೋ ಕೋತಿ, ತಿಳ್ಕೊಂಡು ನಾನೇನ್ ಮಾಡೋಣ? ಒಳ್ಳೆ ಹಿಂಗೆ ಒಳ್ಳೆ ನೀನು ಸುಮ್ ಫೋನ್ ಕಟ್ ಮಾಡು. ಯಾಕೆ ಫೋನ್ ಮಾಡ್ತೀಯ ಪದೇ ಪದೇ ನನಗೆ? ಅಲ್ಲಪ್ಪ ನೀನ್ ಚಂದ್ರನ ಏನಕ್ಕೆ ನೋಡ್ಬಾರ್ದು? ಯಾರಿಗಾರ ಫೋನ್ ಮಾಡ್ಕೊಂಡು ನಂಗೆ ತಲೆ ತಿನ್ಬೇಡ. ನಿನಗೆ ತಲೆ ತಿನ್ನಕ್ ನಿನ್ ತಲೆ ಇದ್ರೆ ತಾನೇ ನಿನ್ಗೆ ಫಸ್ಟ್ ಆಫ್ ಆಲ್. ಮತ್ತೆ ತಲೆ ಇಲ್ದವನಿಗೆ ಯಾಕೆ ಫೋನ್ ಮಾಡ್ತೀರಾ ನೀವಲ್ಲಿ? ಅದೇ ತಲೆ ಬರ್ಸೋಣ ಅಂತ. ನೀನ್ ಯಾಕೆ ಹಿಂಗ್ ಮಾತಾಡ್ತಿದ್ಯಾ? ಹೇಗೆ ಅಂದ್ರೆ ನೋಡು, ಹಿಂಗೆಲ್ಲ ಮಾತಾಡ್ತಾ ಇದೀಯಲ್ಲ. ಫ್ರಂಟ್ ಅಲ್ಲಿರೋ 2 ಅಲ್ಲೇ ಉದ್ರೋಯ್ತದೆ ನಾನು ನೋಡಿದ್ರೆ. ಬಾ ಎದುರುಗಡಿಕೆ. ಎಲ್ಲಿ ಬರ್ಲಿ? ಸುಮ್ ಫೋನ್ ಕಟ್ ಮಾಡಲೇ. ಇದ್ಯಾ ಕೊಳೆ ಕಾಯಿ ಅಂತ ಇದೆಯಾ? ಬನ್ನಿ, ನಂಬರ್ ಯಾರು ಕೊಟ್ಟಿದ್ರು ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಸೋಣ. ಹಲೋ ಹಲೋ ಮಿಸ್ಟರ್ ಬಾಲು. RJ ಸುನಿಲ್ ಅಂತ ಮಾತಾಡೋದು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಏನ್ ಮಾಡ್ಕೊಂಡಿದ್ದೀರಾ? ಸರ್ ನಮ್ದು ಮಂಡ್ಯದಲ್ಲಿ ಬಾಲು ವಾಟ್ಸ್ ಅಂದ್ಬಿಟ್ಟು ನೇಮ್ ಬೋರ್ಡ್ ಅಂಗಡಿ ಐತೆ. ಓಕೆ ಸರ್ ನಾನ್ ನಿಮ್ಗೆ ಅಲ್ಲಿ ಇದ್ರ ಹತ್ರ ಒಂದ್ಸಲ ಸಿಕ್ಕಿದೆ ಸರ್. ಇದ್ರ ಹತ್ರ ಅನ್ಬೇಡಿ, ಹನುಮಂತ ಪಲ್ಲವ್ ಹತ್ರ ಸಿಕ್ಕಿ ನಿಮ್ ಹತ್ರ ಒಂದ್ ಫೋಟೋ ಎಲ್ಲ ತೆಗಿಸ್ಕೊಂಡ್ ಮಾತಾಡ್ಸಿದೆ. ಸುಮಾರು ಸಲ ಟ್ರೈ ಮಾಡಿದೆ ಸರ್, ಸಿಕ್ಕಿರ್ಲಿಲ್ಲ. ಹೆಂಗೋ ಥ್ಯಾಂಕ್ಸ್ ಸರ್ ಫೋನ್ ಮಾಡೋದಕ್ಕೆ. ಮಾಡಿದ್ರ ಸರ್ ಅವಳಿಗೆ? ಯಾರಿಗೆ? ನಮ್ಮ ರಮ್ಯಾ ಅಂದ್ಬಿಟ್ಟು. ಓಕೆ, ಏನಾಗ್ಬೇಕು ನಿಮ್ಗೆ? ಪರಿಚಯ, ಸಿಸ್ಟರು, ತಂಗಿ ಆಗ್ಬೇಕು. ಈಗ ಅವ್ರ ಕಾನ್ ಕಾಲ್ ಹಾಕಿ. ಹಾ ಸರ್. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು. ಹಲೋ, ಏನ್ ಮಾಡ್ತಿದೀವಾ? ಅಣ್ಣಾಜಿ. ಏನ್ ಅಷ್ಟೊಂದಿಂದ ಬಿಸಿ ಬರ್ತಾ ಫೋನು? ಅದ್ಯಾರು ಫೋನ್ ಮಾಡ್ಬಿಟ್ಟು 10 ವರ್ಷ ಜೈಲಲ್ಲಿ ಇರ್ತಾರಂತೆ ಲೇಡೀಸು. 10 ವರ್ಷ ಆದ್ಮೇಲೆ ಈಚೆ ಬರ್ತಾರಂತೆ ಅಣ್ಣ. ಈಚೆಗೆ ಬಂದಿದ ತಕ್ಷಣ ಅವಳು ಇನ್ನೊಬ್ಳಿಗೆ ಹೇಳ್ತಾಳಂತೆ, ಇದು ಬಾಕಿದೆಲ್ಲ ಫೋನಲ್ಲಿ ಮಾತಾಡೋಣ ಅಂತ ಏನೋ ಹೇಳ್ತಾಳಂತೆ. ಅದಕ್ಕೆ ಅದ್ಯಾವ ಗೊತ್ತಿಲ್ಲ ತಲೆ ತಿಂತಾವ್ರೆ. ಅದಕ್ಕೆ ಇವ್ರು ಅಂತಾರೆ 10 ವರ್ಷ ಆದ್ಮೇಲೆ ಇನ್ ಬಾಕಿ ಫೋನಲ್ಲಿ ಮಾತಾಡೋಣ ಅಂತಾರಲ್ಲ, ಇನ್ನೇನಿದೆ ಅಲ್ಲಿ? ನಾನ್ ಯಾರು ಮಾಡಕ್ ಹೋಗ್ಯದ? ಯಾರಿಗೂ ಮಾಡಕ್ ಹೋಗ, ಅವರೇ ಮಾಡಿದ್ರು. ಫೋನ್ ಕಟ್ ಮಾಡಿದ್ರು ಮತ್ತೆ ಮತ್ತೆ ಮಾಡ್ತಾವ್ರೆ. ಅದು ಒಂಚೂರು ಭಯ ಆಯ್ತು. ನಾನೇ ಕಟ್ ಮಾಡಿದ್ದೀನಿ. ಈಗ ನಾನೇ ಮಾಡ್ತೀನಿ ಇವ್ರಿಗೆ ಕಾಲು. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಮತ್ತೊಂದು ಕರೆಯಲ್ಲಿ ಕಾರ್ಯನಿರತರಾಗಿ. ಹಲೋ, ನೀವು? ನಾನು ಯಾವನಾರು ಇರಲಿ, ಫಸ್ಟು ನೀವ್ಯಾರು ಹೇಳಿ? ನಾನು ರಮ್ಯಾ. ಹಲೋ ರಮ್ಯಾ. ಹಲೋ, ಹೊಸ್ದಾಗಿ ಯಾರು ಅಣ್ಣ ಇದು? ಹೊಸ್ದಾಗಿ ಏನಲ್ಲ ಮತ್ತೆ ಅಣ್ಣ ಎಲ್ಲ ನನ್ಗೆ ಗೊತ್ತೋಣ. ಸುಮ್ಮನೆ ನಿಮ್ ಜೊತೆಲಿದ್ದೀರಾ ಅಂತ ನಾಟಕ ಆಡ್ತಿರೋದಿಲ್ಲಿ. ರಮ್ಯಾ ಹೇಳ್ಬಿಡು. ರಮ್ಯಾ ನಂಬರ್ ಯಾರು ಗೊತ್ತಾಗಬೇಕು ಮಾತ್ರ. ಅವ್ರಿಗೆ ಸರಿಯಾಗಿ ಮಾಡ್ತೀನಿ ಮೊದ್ಲು ಹಬ್ಬ ಮಾಡ್ತೀಯೋ ತಿಥಿ ಮಾಡ್ತೀಯೋ ನನ್ಗೆ ಅದು ಗೊತ್ತಿಲ್ಲ. ಫಸ್ಟು ನಿಮ್ಮ ಅಣ್ಣ ಲೈನಲ್ಲಿ ಅವ್ರೆ ತಾನೆ? ನಿಜ ಹೇಳ್ಬಿಡು. ಏನ್ ಹೇಳೋಣ? ಹೇಳು, ಏನು ಅನ್ಕೋಬೇಡ, ನಿಜ ಹೇಳ್ಬಿಡು ನಿಮ್ಮ ಅಣ್ಣಂಗೆ. ಅದೇ ಏನ್ ಹೇಳೋಣ? ಏನಾರ ಗೊತ್ತಿಲ್ಲ ತಾನೆ ಹೇಳಕ್ಕೆ. ಒಳ್ಳೆ ಕಪ್ಪಿ ಅಣ್ಣ ಎಲ್ಲ ಅಣ್ದಿರೋ ತಂಗಿ ಬಗ್ಗೆ ಹಿಂಗೆ ಅನ್ಕೊಂಡಿರೋದು. ಬಟ್ ಇಲ್ಲಿ ಬಿಡಿ ರಮ್ಯಾ, ನೀನು ಹೇಳಲ್ವಾ? ಇಲ್ಲ, ನೀನೇ ಹೇಳ್ಬಿಡು, ಪರವಾಗಿಲ್ಲ. ನಾನು ಹೇಳಿದ್ರೆ ಮುಂದಕ್ಕಾಗೋದಕ್ಕೆ ನಾನು ಜವಾಬ್ದಾರಿ ಎಲ್ಲ ಹೇಳ್ತಾ ಇದ್ದೀನಿ. ಇಲ್ಲ, ಅದೇನೇ ಜವಾಬ್ದಾರಿ ಆಗಲಿ ನಾನು ತಗತ್ತೀನಿ. ನೀನ್ ಅದೇನು ಹೇಳ್ಬಿಡಪ್ಪ. ಆಯ್ತು. ನನ್ನ ಮೇಲೆ ಆಣೆ? ನಿನ್ ಮೇಲೆ ಆಣೆ, ನಿಮ್ಮ ಅಪ್ಪನ ಮೇಲೆ ಆಣೆ, ನಿಮ್ಮ ಅವ್ವ ಮೇಲೆ ಆಣೆ. ಹೇಳು. ನಿಮ್ಮ ಅಪ್ಪನ ಮೇಲೆ ಹಾಕೆ. ನಮ್ಮಪ್ಪ ನಮ್ಮ ಅವ್ವನ ಮೇಲೆಲ್ಲ ಯಾಕೆ ಹಾಕ್ತೀಯ ನೀನು? ಹಾಕು, ನಿಮ್ಮ ಅಣ್ಣನ ಮೇಲೆ ಹಾಕು ಆಣೆನಾ? ನಮ್ಮ ಅಣ್ಣನ ಮೇಲೆ ಹಾಕಕ್ಕ ಹೋಗಲ್ಲ. ಯಾರು ಹೇಳು? ಅದೇನೋ ಹೇಳ್ತೀನಿ ಅಂದ್ರೆ ಹೇಳು. ಯಾವ ದೊಡ್ಡ ಪರ್ಸನ್ಗೋಸ್ಕರ ನಾನು ನಮ್ಮ ಅಣ್ಣಂದ್ರ ಮೇಲೆ ನಮ್ಮ ಇದ್ರ ಮೇಲೆ ಹಣ ಇಕ್ಕಬೇಕಾ? ಮತ್ತೆ ನೀನು ಹುಳ ಬೀಳಲ್ವ ನಿನ್ ಬಾಯಿಗೆ? ನಮ್ಮ ಅಪ್ಪ ಅಮ್ಮನ ಮೇಲೆ ಯಾಕೆ ಹಾಕ್ತೆ ನೀನು? ಅಣ್ಣ ಇವನೇ ತಾನೇ ಅಂದಿದ್ದು ನನ್ ಮೇಲೆ ಆಣೆ ಅಂತ. ಅದಕ್ಕೆ ನಿನ್ ಮೇಲೆ ಆಣೆ, ನಿಮ್ಮ ಅಪ್ಪನ ಮೇಲೆ ಆಣೆ ಅಂತ ಹೇಳ್ತಿರೋದು. ನಮ್ಮ ಅಪ್ಪ ಅಮ್ಮನ ಯಾಕೆ ಸೇರಿಸ್ತೀಯ ಇಲ್ಲಿಗೆ? ಅಣ್ಣ ಇವ್ನ ಯಾವ
ಹಬ್ಬ ಆದಾಗಿನ್ ಚೆನ್ನಾಗಿ ನಾಟಕ ಮಾಡ್ತಿದ್ಯಾ ಬಿಡು ರಮ್ಯ ಆಗ್ಲಿ. ಸುಮ್ನೆ ಬಿಪಿ ಹತ್ತಿಸ್ಬೇಡ, ಮುಚ್ಕೊಂಡು ಫೋನ್ ಕಟ್ ಮಾಡು. ಎಷ್ಟ್ ಸಲ ಫೋನ್ ಕಟ್ ಮಾಡ್ಬೇಕು? ಏನ್ ಹಿಡ್ಕತ್ತು ನಿನ್ಗೆ ಇದಕ್ಕಿದ್ದಂಗೆ? ಯಾಕೆ ಹಿಂಗ್ ಆಡ್ತಾ ಇದ್ಯಾ? ಇದಕ್ಕಿದಂಗೆ 20 ಸಲ ಏನೋ ಫೋನ್ ಮಾಡ್ತೀಯಾ? ನಾನ್ ಕಟ್ ಮಾಡಿದ್ಮೇಲೆ 20 ಸಲ ಏನೋ ಫೋನ್ ಮಾಡ್ತೀನಿ, ನಿಂಗೇನ್ ಮರ್ಯಾದೆ ಇಲ್ವಾ? ಏಯ್ ಅಣ್ಣ ಹೇಳವ್ರೆ ಅದಕ್ಕೆ ಮಾಡ್ತಾ ಇದ್ದೀನಿ. ಯಾವಣ್ಣ? ಅಲ್ಲೇ ಲೈನಲ್ಲಿ ಇಲ್ವಾ ಬಾಲ್ವಣ್ಣ? ಅಣ್ಣ ನೀನೇ ನಂಬರ್ ಕೊಟ್ಟಿರೋದು? ಖಂಡಿತವಾಗ್ಲು ಅವರೇ ಕೊಟ್ಟಿರೋದು. RJ ಸುನಿಲ್ ಅಂತ ಮಾತಾಡ್ತಾ ಇರೋದು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್. ಫಸ್ಟ್ ಭಯ ಆಗೋಯ್ತಿದ್ಯಾರಪ್ಪ ಈ ಮಾತಾಡ್ತಾರೆ. ಓಕೆ ಬಾಲು ಅವರೇ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಖುಷಿ ಆಯ್ತು ಸರ್, ಥ್ಯಾಂಕ್ ಯು. RJ Sunil, prank calls.